ಚಿಕ್ಕಳಿ ಅಂದ್ರಲ್ಲೇ ಮಾವ ಅವ್ರಿಗಿನ್ನೂ ಓಹೋ ಮಹಾರಾಜರಿಗಿನ್ನು ಬೆಳಗಾಗಿಲ್ವೋ? ಸರಿ ಸರಿ. ಅಳಿಯಂದ್ರೆ, ಚಿಕ್ಕಳಿ ಅಂದ್ರೆ, ಅಳಿಯಂದ್ರೆ. ನಮ್ಮ ಮಾವ ಏನಾದ್ರೂ ಈ ಟೈಮ್ ನೋಡಿದ್ರೆ ಸುಪ್ರಭಾತ ಜೊತೆಗೆ ನನ್ನ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗೋಗುತ್ತೆ. ಬೆಟರ್ ಈ ಟೈಮ್ನ ಚೇಂಜ್ ಮಾಡ್ಬಿಡ್ತೀನಿ. ಮಾಡ್ತೀನಿ ನೋಡಿ 2 hours. ಬೈಲೆ ಬೈಲೆ. ಅಳಿಯಂದ್ರೆ, ಬಂದೆ 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 ಮಾವ. ಚಿಕ್ಕಳಿ ಅಂದ್ರೆ ಮಾವ ಬಂದೆ. ಯಾರು ನೋಡಿಲ್ಲ? ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನ ಹೊಡೆದಾಕ್ಬಿಟ್ರಾ? ಅಪ್ಪ ನೋಡಿದ್ರೆ ಅಷ್ಟೇ ಗತಿ. ಹೋಗಿ ಹೋಗಿ ಫುಟ್ಪಾತ್ ಮೇಲಿರೋ ನಿಮ್ಮನ್ ಕಟ್ಕೊಂಡಲ್ಲ. ನೋಡೋ ಗಡಿಯಾರ ವಿಷಯ ಮಾತಾಡೋ, ಫುಟ್ಪಾತಿನ ವಿಷಯ ಮಾತಾಡಬೇಡ. ಡೋಂಟ್ ಟಾಕ್ ಅಬೌಟ್ ಫುಟ್ಪಾತ್. ಐಸೆ ಫುಟ್ಪಾತ್ ಅಂದ್ರೆ ಏನ್ ಅನ್ಕೊಂಡು? ಅಯ್ಯೋ ಏನಾಯ್ತು? ಹೊಡೆದಾಕ್ಬಿಟ್ಯಾ? ಹೊಡೆದಾಕ್ಯಾ ಬಿಟ್ಯಾ? ನೋಡಿ ಮಾವ ನೋಡಿ, ಗಾಂಧಿ ತಾತನ ಕಾಲದಿಂದಲೂ ಟೈಮಿಗೆ ಸರಿಯಾಗಿ ಠಣ್ ಠಣ್ ಅಂತ ಹೊಡಿತಾ ಇದ್ದಿದ್ ಗಡಿಯಾರನ ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಟಣನ್ ಅಂತ ಹೊಡೆದಾಕ್ಬಿಟ್ಟ ಸಿಲಿಪ್ ಫೆಲೋ. ಏನ್ ಅಳಿಯಂದ್ರೆ, ಯಾವಾಗ ನೋಡಿದ್ರು ಏನಾದ್ರೂ ಒಂದು ಪವಾಡ ಮಾಡ್ತಾನೆ ಇರ್ತೀರಲ್ಲಪ್ಪ. ಮಾವ ಇದ್ರಲ್ಲಿ ದೇವರದೇನು ತಪ್ಪಿಲ್ಲ ಮಾವ. ಮಾವ ಅಳಬೇಡಿ, ಹಾಗೆ ಹೇಳಿ. ಮಾವ ಇದನ್ನ ಗಡಿಯಾರ ಆಡ್ಕೊಳ್ಳಿ ಮಾವ, ಇದನ್ನ ಗೋಡೆ ಆಡ್ಕೊಳ್ಳಿ ಮಾವ. ಅನ್ಕೊಂಡೆ 5 minutes ಮಾವ. ಈ ಗಡಿಯಾರ ಈ ಗೋಡೆ ಮೇಲೆ ನಿಂತ ಮಾವ, ಇದು ನಿಂತೋಗ್ಬಿಟ್ಟಿತ್ತ ಮಾವ. ಇದು ಕೀ ಕೊಡ್ಬೇಕು ಅಂತ ನಾನು ತಗೊಂಡ ಮಾವ. ಇದು ಕೀ ಕೊಟ್ಟ ಮಾವ. ಕೀ ಕೊಟ್ಟಾದ್ಮೇಲೆ ಮತ್ತೆ ಈ ಗಡಿಯಾರದ ತೆಗೆದು ಈ ಗೋಡೆ ಮೇಲೆ ಇಟ್ಟ ಮಾವ. ಇಡೋ ಅಷ್ಟರಲ್ಲಿ ನೀವು ಅಳಿಯಂದ್ರೆ ಅಂತ ಕರೆದ್ರೆ ಮಾವ, ನಾನು ಬಿಟ್ಬಿಟ್ಟು ಆಹ ನನ್ನ ಮದುವೆ ಇಂದು ಲಾರಿ ಒಳಗೆ ಜನರು ಬಂದು. ಯಾರು ಕಾಣಿಸ್ತಾ ಇಲ್ಲ? ಯಾರು ಇಲ್ಲ ಅಂತ ಕಾಣಿಸುತ್ತೆ. ನೆಮ್ಮದಿಯ ಊಟ ಮಾಡ್ಬೋದು. ಏನಿವತ್ತು? ಶಿವಾ, ಅಂಬಾರಿ ಆನೆ ನನಗೆ, ಸಾಂಬಾರು ಇಡ್ಲಿ ನಿನಗೆ, ರತಿಯಂತ ಹುಡುಗಿ ನನಗೆ, ತಂಬೂರಿ ತಂತಿ ನಿನಗೆ. ಮತ್ತೆ ಶುರು ಆಯ್ತಾ? ಯಾಕೆ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಬಿಡ್ತಾ ಇಲ್ವಲ್ಲೇ? ರೀ ಎದ್ದೇಳ್ರಿ ಮೇಲೆ ಫಸ್ಟ್. ಊರಿಗೆ ಮುಂಚೆ ಊಟ ಕುತ್ಕೊಂಡ್ಬಿಟ್ರು. ಎದ್ದೇಳ್ರಿ. ಆಹಾ, ಸ್ವಲ್ಪನಾದ್ರೂ ಟೇಬಲ್ ಮ್ಯಾನಸ್ ಇಲ್ಲ. ಬಂದ್ ಕೂತಿರೋದ್ ನೋಡು. ಲೇಡೀಸ್ ಫಸ್ಟ್, ಜೆಂಟ್ಸ್ ನೆಕ್ಸ್ಟ್. ಗೊತ್ತಾಯ್ತಾ? ಹೌದಾ? ಮತ್ ಬೆಳಿಗ್ಗೆ ಇದಕ್ ಫಸ್ಟ್ ನಾನು ಅದೇ ಮಾನವ ಇದಿಲ್ವ ನಿಮ್ಗೆ? ಛೀ. ಏನ್ ಮಾಡ್ತೀರ ಸರ್ ಟೈಮ್? ಏನೇ ಹೊಸ ರುಚಿ ಅಡಿಗೆ ಮಾಡಿದೀನಿ, ಸ್ವಲ್ಪ ಟೇಸ್ಟ್ ನೋಡಿಪ್ಪ ಪ್ಲೀಸ್. ಹೊಸ ರುಚಿ ಅಡ್ಗೆನಾ? ಅಯ್ಯೋ ನನಗ್ ಬೇಡಪ್ಪ. ಅಮ್ಮ ತಾಯಿ, ನೀನ್ ಮೊದ್ಲು ತಿನ್ನು. ನಿನಗೇನು ಆಗ್ಲಿಲ್ಲ ಅಂದ್ರೆ ನಾನು ಆಮೇಲೆ ತಿಂತೀನಿ. ಓಕೆ ಫಸ್ಟ್ ನೀವು. ನೋ ನೋ ನೋ, ಲೇಡೀಸ್ ಫಸ್ಟ್ ಪ್ಲೀಸ್. ನೋ ನೋ ನೋ, ಜೆಂಟ್ಸ್ ಫಸ್ಟ್. ಎಸ್ ಎಸ್, ಜೆಂಟ್ಸ್ ಫಸ್ಟ್. ಕೊಡಿ 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 ಕೊಡಿ. ನೋ, ಲೇಡೀಸ್ ಫಸ್ಟ್. Stop it. I'm first because you know I'm a Miss Karnataka. ಕೀರ್ತಿ, ನಿನ್ ಪ್ರೋಗ್ರಾಮು ಹೊಸ ರುಚಿಗಿಂತ ಸೂಪರ್ ಆಗಿತ್ತು. ಕಂಗ್ರಾಟ್ಸ್. ನಾನು ನಂಬರ್ 1 ಹೊರಟ್ ಬರ್ತೇನೆ. ಅಯ್ಯೋ ಕರ್ಮ. ಎಲ್ಲಿ ನಡೆವೆ ದೂರ, ಅದು ನಿಮಗೆ. ಎಲ್ಲೋ ಹೊರಗಡೆ ಹೊರಟಾಗಿದೆ. ಎಸ್, ಐ ಆಮ್ ಆನ್ ಡ್ಯೂಟಿ. ನೀವೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಂಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ, ನಾನು ಇರೋದೇ ಅದಕ್ಕೆ ತಾನೆ. ಬಾಬಾ, ನಾನು ಅರ್ಜೆಂಟ್ ಆಚೆ ಹೋಗ್ಬೇಕು. ಏಕೆ? ಬಾತ್ರೂಮ್ ಅಲ್ಲಿ ನೀರು ಬರ್ತಾ ಇಲ್ವಾ? ಅಯ್ಯೋ ಛೀ, ಅದಲ್ಲ. ನೀರು ಬಾತ್ರೂಮ್ ಅಲ್ವಾ? ಅಯ್ಯೋ, ಬೀದಿ ಕೊನೆ ಅಂಗಡಿನಲ್ಲಿ ನನ್ ಚಪ್ಲಿನ ಪಾಲಿಶ್ ಕೊಟ್ಟಿದ್ದೀನಿ. ಬೇಗ ಹೋಗಿ ತಂದ್ಬಿಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋಡ್ಬಿಡಿ ನೋಡ್ಬಿಡಿ ನೋಡ್ಬಿಡಿ. ಓಕೆ ಓಕೆ. ನಮ್ಮ ದೇಶದ ನಿರುದ್ಯೋಗಿ ಮನೆಯಲ್ಲಿಂದ್ರ ಪರಿಸ್ಥಿತಿ ಈ ಮಟ್ಟಕ್ಕೆ ಬರಬಾರ್ದಾಗಿತ್ತು. ಬ್ಯಾಡ್, ವೆರಿ ಬ್ಯಾಡ್. ಬಾವಾ ಬಾವಾ, ಏನ್ ಹೇಳಿ? ಬಾವಾ, ಈ ಲಿಸ್ಟ್ ಅಲ್ಲಿರೋ ತರಕಾರಿ ಬೇಳೆಕಾಳುಗಳೆಲ್ಲ ತಂದ್ಕೊಡಿ. ಅಷ್ಟೇ ತಾನೆ? ಓಕೆ, ಚಿಕ್ ಲಿಸ್ಟ್. ಏನಪ್ಪ ಇದು? ಬೆಂಗಳೂರು ಸಿಟಿ ಮಾರ್ಕೆಟ್ ಇರೋ ಹೋಲ್ಸೇಲ್ ಲಿಸ್ಟ್ ಎಲ್ಲ ಇಲ್ಲೇ ಇದೆ. ಇರ್ಲಿ ಬಿಡಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂತೀನಿ. ಸರಿ, ಈ ಅಡಿಗೆ ಮಾಡೋ ಸಾಮಾನುಗಳೆಲ್ಲ ನಮ್ಮನೆ ಬೇಕಾಗಿರೋದ? ಇಷ್ಟೊಂದು ಅಡಿಗೆಗಳನ್ನು ತಾವೇ ಮಾಡುವಂತ ಒಂದು ಪ್ಲಾನ್ ಇದೆಯಾ? ಬೇಗ ತಂದ್ಕೊಡಿ ಬಾವಾ. ಆಯ್ತು. ಮೊನ್ನೆ ಇವಳು ಮಾಡಿದ ಅಡಿಗೆಗೆ ಬೆಕ್ಕಡ ಮಾರು. ಈಗ ನೀವು ಲಿಸ್ಟ್ ನೋಡ್ತಾ ಇದ್ರೆ ನಾಳೆ ಕನ್ನಡ ಪ್ರಭದಲ್ಲಿ ನಮ್ಮ ಫ್ಯಾಮಿಲಿ ಇದೆ ಮುಖ್ಯ ಫೋಟೋ. ನಾನು ಫಸ್ಟ್ ಎಸ್ಕೇಪ್. ಅಳಿಯಂದ್ರೆ? ಮಾವ
ಒಂದು ಸಣ್ಣ ಕೆಲಸ. ಪರವಾಗಿಲ್ಲ ಹೇಳಿ. ಇದು ಕರೆಂಟ್ ಬಿಲ್ಲು, ಸರಿ ಇದು ಟೆಲಿಫೋನ್ ಬಿಲ್ಲು, ಸ್ವಲ್ಪ ಕಟ್ಬಿಡ್ತೀರಾ? ಸರಿ. ಅರೆ ರೇ, ಹ? ವಾಟರ್ ಬಿಲ್ಲು ಲಾಸ್ಟ್ ಡೇಟ್ ಬೇರೆ ಕಟ್ಟೋದು ಮರ್ತು ಬಿಟ್ಟಿದೆ. ಇದನ್ನು ಕಟ್ಬಿಡಿ. ಸರಿ ಆಯ್ತು ಕಟ್ತೀನಿ. ಹಾಗೇನೆ ಇನ್ನೊಂದ್ ಸಣ್ಣ ಕೆಲ್ಸ. ಸಾರಿ ಮರ್ತು ಇರ್ಲಿ ಬಿಟ್ಟಿದೆ, ಹೇಳಿ. ಗ್ಯಾಸ್ ಮುಗಿದೋಗಿದೆ. ಒಂದು ಸಿಲಿಂಡರ್ ಬುಕ್ ಮಾಡ್ಕೊಂಡ್ ಬಂದ್ಬಿಡಿ. ಬರ್ತಾ? ಆಯ್ತು ಸರಿ. ಇವ್ರಿಗೆ ಇದೇ ಸಣ್ಣ ಕೆಲಸ, ಇನ್ನು ಇವ್ರ ಲೆಕ್ಕಕ್ಕೆ ದೊಡ್ಡ ಕೆಲಸ ಅಂದ್ರೆ ಯಾವ ರೇಂಜಿಗೆ ಇರ್ಬೋದು? ಶಿವನೇ. ಅಳಿಯಂದ್ರೆ ಅತ್ತೆ. ಮನೆ ಕೆಲಸದೊಳಗೇನೋ ಹುಷಾರಿಲ್ವಂತೆ. ಕೊಳೆ ಬಟ್ಟೆ ಬೇರೆ ರಾಶಿ ಬಿದ್ದಿದೆ. ನೀವೇನು ಅಂದ್ಕೊಳ್ಳಲ್ಲ ಅಂದ್ರೆ ಸ್ವಲ್ಪ ಎಲ್ಲಿ ಹೋದ್ರು ಅಳಿಯಂದ್ರು? ಅಳಿಯಂದ್ರೆ ಅದೇ ನಿಂಗೆ 3 ಕಾಸು ಬೆಲೆ ಇಲ್ಲ ಈ ಮನೇಲಿ. ಕೆಲಸ ಹೇಳೋದಕ್ಕೆ ಇವ್ರ ಮಿತಿ ಇಲ್ಲ. ಮಾಡದೇ ಇದ್ರೆ ನಮಗೆ ಗತಿ ಇಲ್ಲ. ಮನೆ ಅಳಿಯ ಅಂತ, ಮನೆ ಅಳಿಯ. ಅಳಿಯ ಅಳಿಯ ಶಾಸ್ತ್ರಿ ಬುಧದಶೆ ಸಪ್ತಮದಲ್ಲಿ ಶನಿ. ಹಲೋ ಮಿಸ್ಟರ್ ಕೋಟೆ ನಾಗರಾಜ್, ನೀವೇ ಸ್ವಲ್ಪ ಬರ್ತೀರಾ? ನನ್ನ ಹೆಸರು ನಿಮ್ಗೆ ನಿನ್ ಜಾತಕನೇ ಗೊತ್ತಪ್ಪ. ಬಾರಯ್ಯ ಕೂತ್ಕೋ. ಜೈ ಕಾಳಿಕಾಂಬೆ. ಕೊಡಕಯ್ಯ. ನಾನ್ ಕೈಗೆ ಕೊಡಲ್ಲ. ಕೊಡಯ್ಯ, ವಾಪಸ್ ಕೊಡ್ತೀನಿ. ನಾನ್ ದುಡ್ಡು ಗಿಡ್ಡು ಕೊಡಲ್ಲ. ನಿನ್ ದುಡ್ಡು ಯಾರಿಗ್ ಬೇಕು? ಕೊಡೋ ಕಯ್ಯ, ಕೊಡೋ. ನಿನ್ಗೆ ತುಂಬಾ ಯೋಗ ಇದೆ, ಬಾಯಿ ತುಂಬಾ ಮಾತಿದೆ, ಕಣ್ ತುಂಬಾ ದೃಷ್ಟಿ ಇದೆ, ತಲೆ ತುಂಬಾ ಕೂದ್ಲಿದೆ, ಮೈ ತುಂಬಾ ಬಟ್ಟೆ ಇದೆ. ಅಯ್ಯೋ ಕೈ ಮಾತ್ರ ಖಾಲಿ ಆಯ್ತಲ್ಲ ಸೊಮೆ. ಅದಕ್ ಬೇಜಾರ್ ಮಾಡ್ಕೊ ಬೇಡ ಕಣಯ್ಯ. ದುಡ್ಡೇನು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಒಂದು ಚಿಂತೆ ನಿನ್ಗೆ ತುಂಬಾ ಕಾಡ್ತಾ ಇದೆ. ನಿನ್ ಹೆಂಡತಿ ನಿನ್ ಬಿಟ್ಟು ಓಡೋಗಿರೋದು ಅಲ್ವಾ? ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತು ಸ್ವಾಮಿ? ಆ ಓಂಕಾಳಿ ಪರಮೇಶ್ವರಿ ನನ್ನ ಹತ್ರ ನುಡಿಸ್ತಾಳೆ, ನಾನ್ ನುಡಿತೀನಿ. ನೀನು ನಿನ್ ಹೆಂಡತಿನ ಪ್ರೀತಿಸೋದ್ ನೋಡಿ ಆ ವಿಧಿಗೆ ಸಹಿಸಕ್ ಆಗ್ದೆ ನಿಮ್ಮಿಬ್ರನ್ನ ಬೇರೆ ಮಾಡ್ಬಿಟ್ಟ. ಯೋಚನೆ ಮಾಡ್ಬೇಡ, ನೀವಿಬ್ರು ಮತ್ತೆ ಸೇರೋ ಸಮಯ ಹತ್ರ ಬಂದಿದೆ. ನಿಜನೇ ಸ್ವಾಮಿ. ನನ್ನ ಹೆಂಡತಿ ಈಗ ಎಲ್ಲಿದ್ದಾಳೆ ಸ್ವಾಮಿ? ಹೇಳಿ ಸ್ವಾಮಿ. ನನ್ನ ಹತ್ರನೇ ಇದ್ದಾಳೆ. ಕರ್ಕೊಂಡು ಹೋಗು. ಮಂಗಳ, ಈ ಕೆಂಗಿರಿ ಮೋರಿ ವಾಸನೆ ಇಲ್ಲಿಗೆ ಯಾಕೆ ಬರ್ತಾ ಇದೆ? ನೀನಾ? ಯಾಕೆ ಹೆಂಗ್ ನೋಡ್ತಾ ಇದೀಯಾ? ನೋಡ್ತಾ ಇಲ್ಲ, ನಿನಗೆ ಯಾವ್ದ್ರಲ್ಲಿ ಹೊಡೆದ್ರೆ ಬುದ್ಧಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಯ್ಯ? ಯಾವ ಶಾಸ್ತ್ರಿ ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಕೇಳಿದಕ್ಕೆ ಆ ದೊಡ್ಡ ಮನೆ ಹುಡುಗಿನ ತೋರಿಸ್ಬಿಟ್ಟು ನನ್ನ ಕೈ ಡವ್ ಓಡಿಸಿ ಮದುವೆನೂ ಮಾಡಿಸ್ಬಿಟ್ಟೆ. ಯಾವ ಅದೊಂದು ಮನೆ ನೆನೆಯ, ಅಲ್ಲಿರೋರು ಮನುಷ್ಯನೇನೆಯ. ಬೆಳಿಗ್ಗೆ ಆದ್ರೆ ಸಾಕು ನಾಯಿ ತರ ಕಿತ್ಕೊಂಡು ತಿಂತಾರಲ್ಲ ನನ್ನ. ಅದಕ್ಕೆ ದೊಡ್ಡವ್ರು ಹೇಳಿರೋದು ಮನೆ ಹಾಳಾಗ್ಬೋದಂತೆ, ಆದ್ರೆ ಮನೆ ಅಡಿ ಆಗ್ಬಾರ್ದಂತೆ. ಶಾಸ್ತ್ರಿ, ಈ ಕರ್ಮದ ಕಾಂಡದಿಂದ ಯಾವಾಗಯ್ಯ ನನಗೆ ಮುಕ್ತಿ? ಯೋಚನೆ ಮಾಡಬೇಡ. ಆ ಮನೆಗೆ ಒಂದು ದೋಷ ಇದೆ. ಆ ಮನೆಗೆ ಒಬ್ಬ ಗಂಡಸು ಬಂದ್ರೆ ಏನ್ ನಿನ್ನ ಮಾತಿನ ಅರ್ಥ? ಬೇಜಾರಾಗ್ಬೇಡ. ನಿನ್ ಹೆಂಡತಿಗೆ ಒಬ್ಳ ಅಕ್ಕ ಇದ್ದಾಳ, ಅವಳು ಮದ್ವೆ ಆಗಿ ಅವಳ ಗಂಡ ಆ ಮನೆ ಹೊಸಲು ತೊಳೆದ್ರೆ ಆ ಮನೆ ದೋಷ ಪರಿಹಾರ ಆಗತ್ತೆ, ನಿನ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ನಾನ್ ಹೇಳ್ತಾ ಇಲ್ಲ. ಆ ಕೈಯಾಳಿನ ಮದುವೆ ಆಗೋ ಗಂಡಸು ಎಲ್ಲಿದಾನೋ, ಯಾವಾಗ ಬರ್ತಾನೋ? ಗುರ, ಇದು ಒಂಥರ ನಮ್ಮ ಹೆಂಡತಿ ಮನೆ ಇದ್ದಂಗಿಲ್ವಾ? ಇಲ್ಲೂ ನಾಯಿ ಊಟ ಹಾಕು ಅಂತ ಹೇಳ್ತಾರ ಹೆಂಗೆ? ಲೇ, ನಮ್ಮ ಮಾವನ್ ಕೊಲೆ ಮಾಡ್ದ ನಮ್ ಕಣ್ಮುಂದೆ ಎಸ್ಕೇಪ್ ಕೊಡೋದ? ಅವ್ನು ಯಾರು ಯಾಕೆ ಕೊಲೆ ಮಾಡ್ದ ಅಂತ ಯೋಚನೆ ಮಾಡೋ ಅಂತಂದ್ರೆ ಒಳ್ಳೆ ಕೋತಿ ಕಣ ನೀನು. ಇಲ್ಲಿಂದ ಎಸ್ಕೇಪ್ ಆದ್ರೆ ತಾನೇ ನಾವು ಕೊಲೆಗಾರ ಯಾರು ಅಂತ ಕಂಡಿಡಿಯಕ್ಕಾಗೋದು. ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಯಾವ ತರ ಬಿಸ್ಕೆಟ್ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀನಿ. ಒಳ್ಳೆ ಕರ್ಮದ ಕಾಂಡ ಕಣ. ಏಯ್, ಏರೋಪ್ಲೇನ್ ಹತ್ತಕ್ ಟೈಮ್ ಆಯ್ತು. ಏ ಕುಳ್ಳ, ನೀನ್ ಮಾತ್ರ ಹೊರಗ್ ಬಾ. ನನಗೆ ಟಿಕೆಟ್ ಕನ್ಫರ್ಮ್ ಆಯ್ತು, ಬರ್ತೀನಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಯಾವ ಏರ್ಪೋರ್ಟ್? ಗುಮ್ನೂರ್ ಏರ್ಪೋರ್ಟ್. ಸಾಹೇಬ್ರ ಹತ್ತಿಸ್ತಾರ ನಡಿ. ನಡಿ ಅಯ್ಯ. ಭಯನಾ ಕಾಯಿಲೆನಾ? ಸರದು ಏರೋಪ್ಲೇನ್ ಅಲ್ಲಿ ಎಸಿ ಜಾಸ್ತಿ ಇರುತ್ತಲ್ಲ, ನೆನ್ಸ್ಕೊಂಡು ಮೈಯೆಲ್ಲ ಜುಮ್ಜುಮಾ ಜುಮ್ಜುಮಾ ಅಂತ ಅನ್ನತ್ತೆ. ಜಾಸ್ತಿ ಓವರ್ ಆಕ್ಟ್ ಮಾಡ್ಬೇಡ. ಕೇಳಿದ್ದಕ್ಕೆ ವಾಸ್ತು ಪ್ರಕಾರ ಉತ್ತರ ಕೊಡು. ಆ ರೂಮ್ ನಲ್ಲಿ ಎಷ್ಟು ಜನ ಇದ್ದಿದ್ದು? ಸರದು ನಾನು, ನಮ್ ಗುರು, ನಮ್ ಮಾವ, ಅಕ್ಕಲ್ ನನ್ನ ಮಗ, ಒಟ್ಟು 4 ಜನ ಇದ್ರು ಸರ್. 4 ಜನ. ಮಾವನು ಇದ್ನಾ? ಹ್ಞೂ ಸರ್. ಹುಡುಗಿರು ಎಷ್ಟು ಜನ ಇದ್ರು? ಹುಡುಗಿರಾ? ಸರ್ ಅದು ಅವನು ಹೇಳ್ತಾನೆ, ಹೇಳು
ಸರ್ ಅದು ಹುಡುಗಿ ನಮಗೂ ಯಾವ ಸಂಬಂಧ ಇಲ್ಲ ಸರ್, ನಮ್ಗೆ ಯಾವ ಹುಡುಗಿರಿ ಗೊತ್ತಿಲ್ಲ. ಏನು ಸರ್ ಇವನು ಬ್ರೋಕರ್ ಹುಡುಗಿ ಕೇಸ್ನವನಲ್ಲ, ಇವನು ಮರ್ಡರ್ ಕೇಸು. ನಾನೇನ್ ತಟ್ನೇನಯ್ಯ, ನೀನು ಎಷ್ಟು ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತೀಯ ಅಂತ ಟೆಸ್ಟ್ ಮಾಡ್ದೆ. ಇವನ್ನ ಬರ್ತಾ ಬರ್ತಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾನ್ಸ್ಟೇಬಲ್ಗಳಿಗೆ ಸೀರಿಯಸ್ನೆಸ್ಸೇ ಇಲ್ಲ, ಎಲ್ಲ ವಾಸ್ತು ದೋಷ. ನಿನ್ ಟೈಮು ಇನ್ಸ್ಪೆಕ್ಟರ್ ವಾಸ್ತು ಎಲ್ಲ ಚೆನ್ನಾಗಿತ್ತು. ನಡಿ ನಡಿ. ಏನ ಇಷ್ಟೊಂದು ಖುಷಿಯಾಗಿ ಬರ್ತಾ ಇದೀಯಾ? ಗುರು, ಇವ್ರಿಗೆ ಫಾರಿನ್ ಬಿಸ್ಕೆಟ್ ಎಲ್ಲ ವೇಸ್ಟ್. ಈ ನನ್ನ ಮಕ್ಕಳಿಗೆ ಲೋಕಲ್ ಕಲಾಸಿ ಪಳ್ಳಿನ ಬಿಸ್ಕೆಟ್ ಸಾಕು. ಹಂಗಂತೀಯ? ಬಂದ್ರು ಎಕ್ಸ್ಕ್ಯೂಸ್ ಮೀ ಸರ್, ಕೃಷ್ಣ ಮತ್ತೆ ಶರಣ್ಣ ಹೊರಗಡೆ ಬಿಡೋದಕ್ಕೆ ಬೇಲ್ ಆರ್ಡರ್. ಯಾವ ಕೃಷ್ಣ? ಅದೇ ಸರ್, ಬಿಸ್ನೆಸ್ ಮ್ಯಾನ್ ರಾಜಶೇಖರ್ ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂತ ನೀವೇ ಒಳಗಡೆ ಹಾಕಿದಿರಲ್ಲ, ಆ ಕೃಷ್ಣ ಮತ್ತೆ ಶರಣ್. ಆ ಮಹಾನುಭಾವ ಶ್ರೀಕೃಷ್ಣನೇ ತನ್ನ ತಾಯಿ ಹೊಟ್ಟೆಯಿಂದ ಈಚೆ ಬಂದ್ಮೇಲೆ 5 ನಿಮಿಷ ಜೈಲಲ್ಲಿ ಇರ್ಲಿಲ್ಲ. ಈ ಮೆಕ್ಯಾನಿಕ್ ಕೃಷ್ಣ ತನ ಸಾರ್ ನಿನ್ನೆ ರಾತ್ರಿನೇ ನಮ್ಮೆಲ್ಲರಿಗೂ ಬಿಸ್ಕೆಟ್ ತಿನ್ಸಿ ಎಸ್ಕೇಪ್. ನಮ್ ಪೊಲೀಸ್ ಸ್ಟೇಷನ್ ವಾಸ್ತು ಸರಿಯಾಗಿದ್ದಿದ್ರೆ ಈಗೆಲ್ಲ ಆಗ್ತಿತ್ತ? ಅಮ್ಮ, ಇದು ನಿಮ್ ಕೈಯಲ್ಲಮ್ಮ, ಕಾಲು ಅಂತ ತಿಳ್ಕೊಂತೀನಮ್ಮ. ಹೆಂಗಾರು ಮಾಡಿ ನಿನ್ ಗಂಡನ್ ಕರ್ಕೊಂಬಂದು ಲಾಕಪ್ ನಲ್ಲಿ ಹಾಕ್ಸ್ಬಿಡಮ್ಮ. ಇಲ್ದೆ ಹೋದ್ರೆ ಇನ್ 24 ಗಂಟೆ ಒಳಗಡೆ ಸಸ್ಪೆಂಡ್ ಆರ್ಡರ್ ಕೈ ಬಂದು ನನ್ನ ಹೆಂಡತಿ ಮಕ್ಳೆಲ್ಲ ಬೀದಿ ಪಾಲ ಆಗ್ಬಿಡ್ತಾರಮ್ಮ. ಸರ್, ನಿಮ್ ಹೆಂಡತಿ ಮಕ್ಳು ನನ್ನ ಹೆಂಡತಿ ಮಕ್ಳಿದ್ದಾರೆ ಸರ್. ಅವ್ರನ್ನ ಬೀದಿಗೆ ಬರೋದಕ್ಕೆ ನಾನ್ ಬಿಡೋದಿಲ್ಲ ಸರ್, ನಾನ್ ನೋಡ್ಕೋತೀನಿ ಸರ್. ಸರ್, ಮಾನವೀಯತೆ ದೃಷ್ಟಿಯಿಂದ ಮಾತ್ ಮಿಸ್ ಆಗೋಯ್ತು ಸರ್. ಯೋ, ನನಗ್ ಬೇಕಾಗಿರೋದು ನಿನ್ ಮಾನವೀಯತೆ ಅಲ್ಲಯ್ಯ, ಆ ಕೃಷ್ಣ, ಆ ಶರಣ ಕಣಯ್ಯ. ಎಲ್ಲಿದ್ದೀರೋ ಎಲ್ಲಿದ್ದೀರೋ? ದೇವ್ರೆ, ಅವ್ರಿಗೆ ಬಂದಿರೋ ಕಷ್ಟದಿಂದ ನೀನೇ ಅವ್ರನ್ನ ಕಾಪಾಡ್ಬೇಕು. ನಾನು ಮಾಡಿರೋ ತಪ್ಪಿಗೆಲ್ಲ ನಮ್ಮ ಯಜಮಾನ್ ಹತ್ರ ಕ್ಷಮೆ ಕೇಳ್ಬೇಕು. ನಾನೀಗ ಬದಲಾಗಿದ್ದೀನಿ ಅಂತ ಅವ್ರ ಹತ್ರ ಹೇಳ್ಬೇಕು. ಅವ್ರು ಎಲ್ಲೇ ಇದ್ರು ನನ್ ಮುಂದೆ ಬರೋ ಹಾಗೆ ಮಾಡಪ್ಪ. ತಥಾಸ್ತು, ನಾನು ಕ್ಷಮಿಸಿದ್ದೀನಿ. ಏ ಜುಟ್ಟು, ಹೇಗಿದೆ ಮೈಗೆ? ಏಯ್, ನಾನು ಯಾರದ್ದು ಗೊತ್ತಾಗ್ಲಿವಾ? ಹೆಂಗೆ? ನಾನು ನಿನ್ ಕೃಷ್ಣ. ರೀ, ಏನು ಇದೆಲ್ಲ? ಈ ಗೆಟಪ್ ಎಲ್ಲ ನಿನಗೋಸ್ಕರ. ಬಾವಾ, ನಮ್ಮ ಯಜಮಾನ್ರಲ್ಲಿ ನಿಮ್ಮ ಯಜಮಾನ್ರು ಒಂದು ಮುಖ್ಯವಾದ ಕೆಲಸ ಮೇಲೆ ಹೊರಗಡೆ ಇದ್ದಾರೆ, ಆ ಕಡೆ ಮೇಲೆ చూడు. ಅಲ್ಲ ರೀ, ನೀವ್ಯಾಕೆ ಕದ್ದು ಮುಚ್ಚಿ ಓಡಾಡ್ತಿದ್ದೀರಾ? ನಿಮ್ ತಂದೆನ ನಮ್ ಕಣ್ಣೆದುರುಗಡೆ ಕೊಲೆ ಮಾಡಿ ಪರಾರಿ ಆದ್ನಲ್ಲ, ಅವ್ನ್ ಯಾರು ಎಲ್ಲಿರ್ತಾನೆ ಅಂತ ಕಂಡಿಡ್ದು ಪೊಲೀಸರಿಗೆ ಒಪ್ಸೋದಕ್ಕೆ. ಭಗವಂತ, ಪ್ರಮೋಷನ್ ಬರೋವರೆಗೂ ನಾನು ಈ ದಾಡಿ ತೆಗಿಯಲ್ಲ ಅಂತ ಪ್ರಮಾಣ ಮಾಡಿದ್ದೆ. ಈಗ್ಲಾದ್ರೂ ಈ ಕೃಷ್ಣ ಶರಣರ ಕೇಸ್ನಲ್ಲಿ ನನ್ ಗೆಲ್ಲೋ ಹಾಗೆ ಮಾಡಿ ಈ ದಾಡಿಗೊಂದು ಮುಕ್ತಿ ಕೊಡೋ ನನ್ ತಂದೆ. ಅದೀ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು. ರೀ, ನಾನ್ ನಿಜನೇ ಹೇಳ್ತಿದ್ದೀನಿ ತಾಯಿ. ನೋಡು, ಈ ನನ್ನ ಮಕ್ಳು ಇಬ್ರು ಮೂತಿ ನೋಡು, ಕರ್ಮತ್ ಕಾಂಡ ದೊರೆಗಳ ತರ ಕಾಣಿಸಲ್ಲ ಇವರು. ಈ ನನ್ನ ಮಕ್ಕಳು ಕೊಲೆಗಾರ ಕಂಡಿಡ್ತಾರ, ಇಲ್ಲ ನಮ್ಮನ್ನ ಕಂಡಿಡ್ತಾರ. ಪೂಜಾರಿ ಏನು ಹೊಸಬ್ರ ತರ ಕಾಣ್ತಾರಲ್ಲ? ಲೋ, ಪೂಜಾರಿ ಹೊಸಬ ಆದ್ರೇನು, ದೇವ್ರ ಹಳದೆ ತಾನೆ. ಸೋಮನ್ ಬಾಯಿ ಮುಚ್ಕೊಂಡು ಮಂಗಳಾರತಿ ಕಾಸು ಹಾಕ್ಬಿಟ್ಟು ತೊಲಗ್ರಯ್ಯ. ಮೇಡಮ್, ನೀವಾ? ಮೇಡಮ್, ನಿಮ್ ಗಂಡಿಂದ ನಾನು ಯಾವ ಸ್ಥಿತಿಗೆ ಬಂದಿದ್ದೀನಿ ನೋಡಿ ಮೇಡಮ್. ಅವ್ರೆಲ್ಲಾರು ಸಿಕ್ಕಿದ್ರೆ ಹಿಡ್ಕೊಂಡ್ ಬಂದ್ಬಿಡಿ ಮೇಡಮ್. ನಿನಗೇನು ಅರ್ಜೆಂಟು? ಸ್ವಲ್ಪ ತಿರೇ. ಯೋ, ನಮ್ಗೂ ಅರ್ಜೆಂಟ್ ಇದೆ, ಬೇಗ ಅರ್ಚನೆ ಮಾಡಯ್ಯ. ಯೋ, ಇವತ್ತು ದೇವಸ್ಥಾನದಲ್ಲಿ ಅರ್ಚನೆ ಕ್ಯಾನ್ಸಲ್, ಓನ್ಲಿ ಮಂಗಳಾರತಿ ತೀಸ್ಕೊ. ದಕ್ಷಿಣ, ಈ ವಾಸ್ತು ಮುಖನ್ ಎಲ್ಲೋ ನೋಡ್ದಾಗಿದ್ಯಲ್ಲೋ. ಎಕ್ಕಡ ಚೂಸಾರು ನಾಯ್ನ. ಅಯ್ಯೋ, ಇಲ್ಲೂ ಕಾಗೆ ಆರಿಸ್ಬಿಟ್ನಲ್ಲಪ್ಪ. ಇನ್ 5 ನಿಮಿಷದಲ್ಲಿ ಏನಾಗುತ್ತೆ ಅಂತ ನೆನ್ಸ್ಕೊಂಡ್ರೆ ನಂಗೆ ತುಂಬಾ ಸಂತೋಷ ಆಗ್ತಿದ್ದೀರಿ. ಅರ್ಜೆಂಟ್ ನೋಡು, ಇನ್ 5 ನಿಮಿಷಕ್ಕೆ ಏನು ಆಗಲ್ಲ, ಅದಕ್ಕೆಲ್ಲ ತಿಂಗಳಾನ್ಗಟ್ಲೆ ಕಾಯ್ಬೇಕು. ಅದೆಲ್ಲ ರೀ ನಾನು ಹೇಳಿದ್ದು, ನಮ್ ತಂದೆನ್ ಕೊಲೆ ಮಾಡಿದ್ದು ಕೃಷ್ಣ ತಾನೇ? ಹೌದು, ಆ ಬಡ್ಡಿ ಮಗನೇ ಕೊಲೆ ಮಾಡಿರೋದು. ಅವನು ಇಲ್ಲೇ ಇದ್ದಾನೆ, ಬಂದ್ ಹಿಡ್ಕೊಂಡು ಹೋಗಿ ಅಂತ ಪೊಲೀಸ್ನವ್ರಿಗೆ ಫೋನ್ ಮಾಡಿದೀನಿ. ಬಹಳ ಒಳ್ಳೆ ಕೆಲಸ ಮಾಡ. ಏನಂದೆ? ಪೊಲೀಸರಿಗೆ ಫೋನ್ ಮಾಡ್ದ್ಯಾ? ಇಲ್ಲಿಂದ? ಇದೇ ಫೋನಿಂದ? ಅಯ್ಯೋ, ನಿನ್ ಮನೆ ಕಾಯುವಾಗ ನಿನ್ ಬಾಯಿ ಬಿಡ. ಏನೋ ಇಷ್ಟೊತ್ತಿನಲ್ಲಿ? ಕೃಷ್ಣ, ನಾನು ಒಂದ್ ತಪ್ಪಾಗ್ಬಿಟ್ಟೆ ಕಣ. ನೀನ್ ಹುಟ್ಟಿರೋದೇ ಅದಕ್ಕೆ ತಾನೆ. ನನ್ನ ಹೆಂಡತಿ ಹತ್ರ ನನ್ನ ಸ್ವಾರ್ಥಕ್ಕೋಸ್ಕರ ಮಾವನ್ ಕೊಲೆ ಮಾಡಿದ್ ನೀನೆ ಅಂತ ಹೇಳ್ಬಿಟ್ಟೆ ಕಣೋ. ಅಷ್ಟೇ ತಾನೆ, ಹೋಗ್ಲಿ ಬಿಡ. ಅಯ್ಯೋ, ಅದಷ್ಟಕ್ಕೆ ಮುಗಿಲಿಲ್ಲ ಕಣೋ. ಸುನೀತಾ ಪೊಲೀಸರಿಗೆ ಫೋನ್ ಮಾಡ್ಬಿಟ್ಟು ನೀನ್ ಇಲ್ಲಿರೋ ವಿಷಯ ಹೇಳಿದಾಳೆ ಕಣೋ.
ಹೆಂಗ ಅಯ್ಯೋ ಅದ್ ಹಂಗೆ ಕಣ್ ಬಾರಪ್ಪ ಇಲ್ಲಿ ಹೇಳ್ತೀನಿ. ಏನಾಯ್ತು? ಕೊಲೆ ಮಾಡಿದ್ದು ಅವರು. ನೀವ್ ಬನ್ನಿ ಬಂದ್ರೆ ಇಲ್ಲಿ. ಏನ್ ಹೇಳ್ತಾ ಇದೀಯ ನೀನು? ನನ್ ಗಂಡ ಕೊಲೆಗಾರನ? ನೋಡು ನಿನ್ ಗಂಡನ ಮುಖ ನೋಡು. ಇವ್ರೇ ಕೊಲೆಗಾರ. ತೊಟ್ಟಿ ಫುಟ್ಪಾತ್ ಇದ್ದಾಗಿದ್ದಾರೆ. ನನ್ ಗಂಡ ಹೇಳ್ತೀಯ? ನನ್ ಗಂಡನ ಬಗ್ಗೆ ಬರ್ರಿ ಇಲ್ಲಿ ನೀವು. ಏನ್ ಹೇಳೋದು ನೀನು? ಹೌದು ನೋಡು ನಿನ್ ಗಂಡನೇ ಕೊಲೆಗಾರ. ಪೊಲೀಸ್ ಇನ್ಸ್ಪೆಕ್ಟರ್ ಇವಳ ಹಸ್ಬೆಂಡ್ ಹೆಂಗೆ ಅದು ಹಂಗೇನೆ ಸುಮ್ನಿರು. ಯಾರು ಎಲ್ಲಿದ್ದಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸರ್ಚ್. ಯೋ ಏನ್ರಿ ಸುಮ್ಮನೆ ನಿಂತಿದ್ದೀರಾ? ಡೋಂಟ್ ಮೂವ್ ಅಂತ ನೀವೇ ಹೇಳಿದ್ರಲ್ಲ ಸರ್. ಓ ಹುಡುಕ್ರಯ್ಯ. ಓಕೆ ಸರ್. ನೋಡು ಈಗ ಗೊತ್ತಾಗತ್ತೆ ನೋಡು. ನೋಡ್ತಾರೆ ಇವಾಗ ನೋಡು ಯಾರು ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹುಡ್ಕುದ್ರೇನ್ರ? ಹುಡ್ಕುದು ಸರ್. ಮೇಲೆಲ್ಲ ಚೆನ್ನಾಗಿ ಹುಡ್ಕುದ್ರೇನ್ರ? ಹುಡುಕಿದ್ವಿ ಸರ್. ಓಕೆ ಈ ಕಡೆ ಸರ್ಚ್ ಮಾಡಿ. ಓಕೆ ಸರ್. ಏಯ್ ನಿಂತ್ಕೊಳ್ಳಿ. ನೀವು ಇನ್ಸ್ಪೆಕ್ಟರ್ ಉತ್ತರ ಕುಮಾರ್ ಕಂಡಂಗ್ ಮಣ್ಣೆಚ್ಚಬಹುದು, ಆದ್ರೆ ಈ PC ದಕ್ಷಿಣ ಕುಮಾರ್ ಕಂಡಂಗ್ ಮಣ್ಣೆಚ್ಚಕ್ ಸಾಧ್ಯನೇ ಇಲ್ಲ. ನಿಜ ಹೇಳಿ, ಎಲ್ಲ ಕಡೆ ಹುಡುಕಿದ್ರ? ಹುಡುಕಿದ್ವಿ ಸರ್. ಬಾತ್ರೂಮ್ ಅಲ್ಲಿ ಹುಡ್ಕುದು ಸರ್. ಟಾಯ್ಲೆಟ್ ಅಲ್ಲಿ ಹುಡುಕಿದ್ವಿ. ಮಂಚದ ಕೆಳಗೆ ಹುಡ್ಕುದ್ವಿ. ಡ್ರಾಯರ್ ಒಳಗೆ. Yes, Yes, sir. sir. ಹಾಗಾದ್ರೆ ನೀವು ಹೊರಗಡೆ ಹೋಗಿ ಜೀಪ್ ಹತ್ರ ನಿಂತಿರಿ, ನಾವು ಆಮೇಲೆ ಬರ್ತೀವಿ. ನೋಡ್ಕೊಂಡು ಹೋಗ್ರಯ್ಯ. ಫುಲ್ ಸೆಟ್ ಮಾಡ್ತಾರೆ. ಎಲ್ಲ ಕಡೆ ಹುಡುಕಿದೆ ಸರ್, ಸಿಗ್ತಾ ಇಲ್ಲ ಸರ್. ಏ ಸಾರು ಇಲ್ಲ ಅನ್ನ ಇಲ್ಲ ಮುಂದಕ್ಕೆ ಹೋಗಯ್ಯ. ಸರ್ ನಾನ್ ಸರ್ ರಾಮಸ್ವಾಮಿ. ಸರ್ ನಾನ್ ಸರ್ ಕೃಷ್ಣಸ್ವಾಮಿ. ಆ ಎಲ್ರಯ್ಯ ನಿಮ್ ಡ್ರೆಸ್ಸು? ಅವ್ರಿಬ್ರು ನಮ್ಮನ್ನ ಹೊಡೆದು ಡ್ರೆಸ್ ಎತ್ಕೊಂಡು ಹೋಗ್ಬಿಟ್ರು ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿರಕ್ಕೆ ನಾಲಾಯಕು. ಹೋಗ್ ವಾಚ್ಮನ್ ಕೆಲ್ಸಕ್ಕೆ ಸೇರ್ಕೊಳ್ಳಿ. ದಕ್ಷಿಣ್ ಕುಮಾರ್ ಸರ್ ಜಸ್ಟ್ ಮಿಸ್. ಓ ಫಾಲೋ ಮೀ. ಓಕೆ ಸರ್. ದಕ್ಷಿಣ ಸರ್ ಮೂವ್ ಇಲ್ಲ ಸರ್, ಜಂಡು ಬಾಂಬ್ ಇದೆ. ಗಾಡಿ ಮೂವ್ ಮಾಡಯ್ಯ. ಸರ್ ಡ್ರೈವಿಂಗ್ ಸೀಟ್ ಅಲ್ಲಿ ನೀವೇ ಕೂತಿದ್ದೀರಾ? ಅಯ್ಯೋ ಅಯ್ಯಯ್ಯೋ ಪೊಲೀಸ್ ಜೀಪೇ ಕೆಟ್ಟೋಯ್ತು ಅಂದ್ರೆ ಆ ಕೊಲೆಗಾರನಿ ಹೆಂಗಯ್ಯ ಹಿಡಿಯೋದು? ತುಂಬಾ ಕಷ್ಟ ಆಗುತ್ತೆ ಸರ್. ಏನ್ ಕರ್ಮನಯ್ಯ ಇದು? ಇದಕ್ಕೂ ವಾಸ್ತುದೋಷ ಬಂದ್ಬಿಡ್ತಲ್ಲಯ್ಯ. ದಕ್ಷಿಣ. ಗುಡ್ ಮಾರ್ನಿಂಗ್ ಡಾಕ್ಟರ್. ಮಾರ್ನಿಂಗ್. ಡಾಕ್ಟ್ರೆ ಪೇಷಂಟ್ ತುಂಬಾ ಸೀರಿಯಸ್ ಆಗಿದ್ದಾರೆ. ನೀನೇ ಕರ್ಕೊಂಡು ಹರಿಶ್ಚಂದ್ರ ಘಾಟ ಮುಗಿಸ್ಕೊಡಮ್ಮ. ಡಾಕ್ಟರ್ Yes. ಬಾತ್ರೂಮ್ ತೊಳಿಬೇಕಿತ್ತು. ಅಯ್ಯೋ ಈಗ ನನ್ ಟೈಮ್ ಇಲ್ವಲ್ಲಮ್ಮ. ಅದಲ್ಲ ಡಾಕ್ಟರ್, ಬಾತ್ರೂಮ್ ತೊಳೆಯೋದಕ್ಕೆ ಫಿನೈಲ್ ಬೇಕಿತ್ತು. ಅದಕ್ಕೆ ನಿಮ್ ಸಿಗ್ನೇಚರ್ ಬೇಕು. ಆಮೇಲೆ ಬಂದ್ ಮಾಡ್ತೀನಿ. ಶಿವ ಶರಣ, ಈಗಿನ ಪೊಸಿಷನ್ ಅಲ್ಲಿ ಡೆಡ್ ಬಾಡಿ ತಗೊಂಡು ಹೊರಗಡೆ ಹೋಗೋದು ತುಂಬಾ ಕಷ್ಟ ಅನ್ಸುತ್ತೆ. ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಮಾಡ್ತೀಗ? ಒಂದ್ ನಿಮಿಷ ಇರು. ನೋಡಿ ಆ ಪೇಷಂಟ್ ಕಡೆ ಹೇಳಿ ಹೊರಗಡೆಯಿಂದ ಯಾವ ಮೆಡಿಸಿನ್ ತರ್ಕೊಡು ಅಂತ. ಎಲ್ಲ ನಮ್ಮ ಮೆಡಿಕಲ್ಸ್ ತಗೋಬೇಕಂತ ಹೇಳಿ. ಓಕೆ ಓಕೆ ಸರ್. ಆಮೇಲೆ ಆ ಬಿಲ್ ಮಾಡಿದ್ಮೇಲೆ ದುಡ್ಡು ಇಮಿಡಿಯೇಟ್ ಕ್ಲಿಯರ್ ಮಾಡಕೊಳ್ಳಿ. ಸರಿ ಸರ್. ಹಲೋ ಕೀರ್ತಿ ಹಾಸ್ಪಿಟಲ್. ನಿಮ್ ಪಕ್ಕದಲ್ಲೇ ಕೊಡ್ರಿ. ಒಂದ್ ನಿಮಿಷ ಸರ್. ಸರ್ ಫೋನ್. ಹಲೋ ನೋಡಿ, ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಇಂದ ಮಾತಾಡೋದು. ನಿಮ್ಮ ಹಾಸ್ಪಿಟಲ್ ಬಾಂಬ್ ಇದೆ ಅಂತ ಪಕ್ಕಾ ಮೆಸೇಜ್ ಬಂದಿದೆ. ಇಮಿಡಿಯೇಟ್ ಎಲ್ಲ ಖಾಲಿ ಮಾಡಿಸ್ರಿ. ಬಾಂಬ ಸರ್. ಶಿವು ನಮ್ಮ ಹಾಸ್ಪಿಟಲ್ ಬಾಂಬ್ ಇಟ್ಟಿದಾರಂತೆ. ಓಡು ಡಾಕ್ಟರ್, ನಮ್ಮ ಹಾಸ್ಪಿಟಲ್ ಬಾಂಬ್ ಇಟ್ಟಿದಾರಂತೆ. ಮೊದಲು ಮೈಕಲ್ ಅನೌನ್ಸ್ ಮಾಡಿ. ಓಕೆ ಸರ್. ನಮ್ಮ ಆಸ್ಪತ್ರೆ ಇಲ್ಲ. ಏನ್ರಿ ಇದು? ಬನ್ರಿ ಬರೋಣ, ಬನ್ರಿ. ಬನ್ನಿ ಬನ್ನಿ. ಇಟ್ಕೊಳ್ರಿ ಅವ್ರನ್ನ. ಇಟ್ಕೊಳ್ರಿ. ನಿಂಗೆ ಗೊತ್ತಿಲ್ಲ ನಾವು. ಇಟ್ಕೊಳ್ಳಿ, ಇಟ್ಕೊಳ್ಳಿ.
ಹಲೋ ಜಾನಿ, ನಾನ್ ಡಾಕ್ಟರ್ ವಿಜಯ್ ಮಾತಾಡ್ತಾ ಇರೋದು. ಹೇಳಿ ಬಾಸ್, ಏನ್ ವಿಷಯ? ಗಿರೀಶ್ ಪೇಟ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಬಾಸ್ ಇಲ್ಲೇ ಹೋಗ್ತಿದ್ದಾರೆ. ಹೌದಾ? ಆಯ್ತು, ವಿಜಯ್ ಬೇಗ. ಆಯ್ತು ಬಾ. ಕ್ಯಾಚ್ ಅಪ್ ಹಿಡಿತೀವಿ. ಕೊಡು ಕೊಡು ಬೇಗ. ಕಾಂಟು ಹೋಗ್ತಾ ಇದೆ ಬ್ರೋ. ಬೇಕಿತ್ತು. ಅಯ್ಯೋ ಅಯ್ಯೋ ಏ ಡೆಡ್ ಬಾಡಿ ಇಲ್ಲ. ನಿಂತ್ಕೊಳ್ಳೋ. ಅಯ್ಯೋ ನಡಿಯೋ. ಬಾಡಿ ಓ ಇಟ್ಕೊಳ್ಳೋ. ಇವ್ರನ್ನ ನಾವ್ ಹೀಗ್ ಹೋದ್ರೆ ಹಿಡಿಯೋಕ್ಕಾಗಲ್ಲ. ಅದಕ್ಕೆ ಶಾರ್ಟ್ ಕಟ್ ಅಲ್ಲಿ ಹೋಗೋಣ. ನಡಿ ಬಾ. ಅಯ್ಯೋ ಅಯ್ಯೋ ಲೇ. ಅಯ್ಯೋ ವಿಜಯ್, what is this? Come fast. Hey, stupid! ಶಿವಾಜಿನಗರ ಬರ್ತೀರಾ? ಹಾ, ಬರ್ತೀವಿ. ಒಂದ್ ನಿಮಿಷ ಇರಿ. ಸರಿ ಕಣ್ರ, Okay. ನಾನ್ ಬರ್ಲಾ? ಶಿವಾಜಿನಗರ ಹಿಡಿಯುವಾಗ ಮೀಟರ್ ಮೇಲೆ ಎಕ್ಸ್ಟ್ರಾ 10 ರೂಪಾಯಿ ಕೊಟ್ಬಿಡಿ. ಏನಯ್ಯ ಬರ್ಕೊಂಡಿದ್ಯಾ ನೀನು? ಹೇಳಿದ ಮಾತು ಕೇಳಿ ಅಂದ್ರೆ ಏನು ಬರ್ತಿದ್ಯಾ? ಅಲ್ಲ ಯಾಕೋ ನೀವೇ ವಾದ ಮಾಡ್ತಿದ್ಯಲ್ಲ ನೀನು. ಸುಂದರಪ್ಪ ನೀನು. ಇವನೇನು ಆಟ ಹಿಂದ್ಗಡೆ ಮೆಲ್ಕೊಂಡು ಹೋಗ್ತಾ ಇದ್ದೇನೆ. ಇವ್ರು ಅವನಿಂದ ರನ್ನಿಂಗ್ ರೇಸ್ ಮಾಡ್ತಾ ಇದಾರಲ್ಲಯ್ಯ. ಆ ಮರ್ಡರ್ ಕೇಸಲ್ಲಿ ಹುಡುಕ್ತಾ ಇದೀವಲ್ಲ, ಕೃಷ್ಣ ಮತ್ತು ಶರಣ ಅವರೇ ಸರ್. ಸಿಕ್ತು ಪ್ರಮೋಷನ್. ಫಾಲೋ ಮೀ. ನಡಿಯೋ ನಡಿ. ಯಾಕೆ ಸರ್ ನಿಂತ್ಬಿಟ್ರೆ? ಈ ರೂಟ್ ನಲ್ಲಿ ಹೋದ್ರೆ ನಾವು ಅವ್ರನ್ನ ಹಿಡಿಯಕ್ಕಾಗಲ್ಲ. ವಾಸ್ತು ಪ್ರಕಾರ ನಾವು ನಮ್ ರೂಟ್ ನಲ್ಲಿ ಹೋಗೋಣ. ಫಾಲೋ ಮೀ. ಓಕೆ ಸರ್, ಅಲ್ಲಿ ಬರ್ತಾ ಇದ್ದಾರೆ ನೋಡಿ ಸರ್. ಏ ಕೃಷ್ಣ ಶರಣ್, ಏಯ್ ಸ್ಟಾಪ್ ಇಟ್. ಏಯ್ ಸ್ಟಾಪ್. ಅಯ್ಯೋ ಸ್ವಂಟ ಹೋಯ್ತು. ಅಯ್ಯೋ ಅಯ್ಯೋ ಹುಡುಗಿನಿ ಎಗರ್ತಾಳಲ್ಲಪ್ಪ. ಅಯ್ಯೋ ದಕ್ಷಿಣ ಎಗರನು. ಎಲ್ಲ ಎಗರಿದ್ರು ಸರ್. ವಾಸ್ತು ಪ್ರಕಾರ ಎಗರನು. ಸೂಪರ್ ಆಗಿ ಎಗರಿದ್ರು ಸರ್. ಮತ್ ನೀನ್ ಯಾಕೆ ನಿಂತಿದ್ಯಾ? ನಾನು ಎಗರಲ್ಲ ಸರ್. ಪಾಪಿ ಕೈ ಕೊಡು. ಓಕೆ ಸರ್, ಓಕೆ. ಲೇ ಶರಣ ಬಾಯ್. ಅಲ್ಲಿ ಬನ್ನಿ. ಎಲ್ಲೋದ್ರು ಬಂದ್ರಲ್ಲ. ಹುಚ್ಚು. ಮತ್ತೆ ಮಿಸ್ ಆದ್ರಲ್ಲಪ್ಪ. ಎಲ್ಲೋದ್ರಪ್ಪ? ಆ ಕಡೆ ನೋಡೋಣ ಬನ್ನಿ. ಶರಣ ಮೊದಲು ಡೆಡ್ ಬಾಡಿ ತಗೊಂಡು ಪೊಲೀಸ್ ಸ್ಟೇಷನ್ ಒಪ್ಪಿಸ್ಬೇಕಣ. ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ ಮಾಡ್ತಾನ. ಏನಂತೀಯ? ಜಲ್ದಿ ಚಣ್ಣ. ಗುರು ಏನ್ ಟೈಮ್ ವೇಸ್ಟ್ ಮಾಡಬಾರ್ದು. ಅರ್ಜೆಂಟ್ ಆಗಿ ಹೆಣ್ಣನ್ನ ಪೊಲೀಸ್ ಒಪ್ಪಿಸ್ಬಿಡೋಣ. ಕರೆಕ್ಟ್ ಬಾ. ಬಾ. ಅಯ್ಯಪ್ಪ. ಹೆಣ್ಮಕ್ಳದು ಕೈ ಮುಟ್ಟಕ್ಕೆ ನಾಚಿಕೆ ಆಗಕ್ಕಿಲ್ಲ. ನಿಮ್ದಕ್ಕೆ ಒಂದ್ ಜನ್ಮ. ಗುರುವೆ ಎಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ ಡೆಡ್ ಬಾಡಿ ಅಲ್ಲ. ಅಯ್ಯೋ ಅಲ್ಲಿ ಹಿಡಿ. ಈ ಗುಂಪಲ್ಲೆಲ್ಲ ಹುಡ್ಕೋದು. ಗುರುವೆ ಇದಾಗ್ಲಾರ್ದ ಕೆಲಸ ಇದು. ನನ್ನ ಕೈಲಾಗಲ್ಲಪ್ಪ. ಅದನ್ನ ಕೊಡ್ತೀನಿ, ಜೈಲಿಗೆ ಹೋಯ್ತಿಯಾ? ಅಯ್ಯೋ ಅಯ್ಯೋ ಬಾಡಿ ಬಾಡಿ ಡೆಡ್ ಬಾಡಿ. ಇಷ್ಟು ಮುರ್ಕಾಲಲ್ಲಿ ಹೆಂಗ್ ಬಾಸ್ ಕಂಡಿಡಿಯೋದು? ಅದೇ ಗೊತ್ತಾಗ್ತಾನೆ ಇಲ್ಲ. ಕಮ್ ಆನ್ ಸರ್ಚ್. ಸ್ಟಾಪ್. ದಕ್ಷಿಣ ಸರ್. ಅವ್ರು ಇಲ್ಲೆಲ್ಲೋ ಇದ್ದಾರೆ. ಎಸ್ ಸರ್. ಅಟ್ಯಾಕ್. ಓಕೆ ಸರ್. ದಕ್ಷಿಣ ವಾಸ್ತು ಸಿಕ್ಬಿಟ್ರು ಕಣೋ. ಹಿಡ್ಕೋ. ಇಟ್ಕೊಳ್ಳಿ ಸರ್. ದಕ್ಷಿಣ ಇಲ್ಲಿ ಓದಿದ್ರೆ ವಿಷಯ ಯಾರ ಹತ್ರ ಹೇಳ್ಬೇಡ ಕಣೋ. ನೀವು ಯಾರಿಗೂ ಹೇಳ್ಬೇಡಿ ಸರ್. ಓಕೆ. ಶರಣ ಈ ತರ ಹುಡುಗರು ಸಿಗಲ್ಲ. ಬೆಟರ್ ಬೇರೆ ಬೇರೆ ಹುಡ್ಕೋಣ. ಎಸ್. ಅಯ್ಯೋ ನೀವಾ? ನೀನಾ? ಛೆ. ಹುಡ್ಕೋ ಹುಡ್ಕೋ. ಲೇ ಶರಣ ಎಲ್ಲಿ ಹುಡುಕ? ಹುಡುಕನೋ. ನೋಡ್ ಸರಿ ಎಲ್ಲಿ ಹುಡುಕೋದು? ತಾನೇ ಇದೀನಿ ಸರ್. ಇಲ್ಲೂ ಬಿಡ್ಬೇಡ. ಎಲ್ಲಿಲ್ಲ. ಓಕೆ ಸರ್. ಓಕೆ ಸರ್. ಲೇ, ಎಲ್ಲೋ ಗೊತ್ತಾಗ್ತಿಲ್ವೇ?
ಶರಣ ಅಲ್ಲಿ ನಡೆಯೋ ಅಲ್ಲಿ ಹೋಗ್ತಾ ಇದ್ದಾರೆ ನೋಡ್ರಿ. ದಕ್ಷಿಣ ಅಲ್ಲಿ ವಾಟ್ ವಾಗ್ತಾ ನೋಡಲ್ಲಿ ಅದಾಗಿ ಓಕೆ ಸರ್. ಅಮ್ಮ ಮಗಳಕೋ ಫಸ್ಟ್ ಡೆಡ್ ಬಾಡಿಗೆ ಗೆಟಪ್ ಚೇಂಜ್ ಮಾಡೋಣ. ವಾ ಏನು ದಾಳವನ್ನು ಉರುಳಿಸಿದೆ ಶಕುನಿ ಮಾಮ. ಪಾಂಡವರ ಸಕಲ ಸಾಮ್ರಾಜ್ಯವನ್ನು ಗೆದ್ದಾಯಿತು. ಅಂದ ಹಾಗೆ ಇನ್ನಾರನ್ನಾದರೂ ಪಣಕ್ಕಿಟ್ಟು ಸೋಲಲು ಸಿದ್ಧರಿರುವಿರಾ ಧರ್ಮರಾಯರೇ? ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡಿರುವ ಧರ್ಮರಾಯ ಮತ್ತಿನ್ನೇನಾದರೂ ಪಣಕ್ಕಿಟ್ಟು ಗೆಲ್ಲುವ ಛಲವಿದೆಯೇ? ಮತ್ತೆ ದಾಳವನ್ನುರುಳಿಸಲು ಗಂಡದೇ ಇದೆಯಾ ಧರ್ಮರಾಯರೇ? ಇದ್ದರೆ ಇನ್ನುಳಿದ 4 ಸಹೋದರರನ್ನು ಪಣದಲ್ಲಿಟ್ಟು ಗೆಲ್ಲುವಂಥವನಾಗು. ಹಾಗೆಯೇ ಆಗಲಿ. ಆಟ ಮುಂದುವರಿಯಲಿ. ಒಳ್ಳೆ ಗೆಲುವು ಕಣ. ಧರ್ಮರಾಯರೇ, ಸಹೋದರರನ್ನು ಪಣದಲ್ಲಿಟ್ಟು ಸೋತಾಯಿತು. ಇನ್ನುಳಿದಿರುವುದು ಒಬ್ಬಳೆ, ಅದು ದ್ರೌಪದಿ. ಅವಳನ್ನೂ ಸಹ ಪಣದಲ್ಲಿಟ್ಟು ಸೋಲಲು ಸಿದ್ಧರಾಗಿರುವಿರಾ ಧರ್ಮರಾಯರೇ? ಒಂದು ನಿಮಿಷ ಬಾಸ್, ಮುರ್ಕಾಯ ತೆಗೆದಾಕ್ಬಿಡಿ. ಓಕೆ ಬಾಸ್. ಕೊಡು ಕೊಡ್ಬಿ ಬೇಗ. ದ್ರೌಪದಿಯನ್ನು ಪಣದಲ್ಲಿಟ್ಟು ಸೋತಾಯಿತು. ದ್ರೌಪದಿ ರಾಣಿ ಅಲ್ಲ, ಮಹಾರಾಣಿ ಅಲ್ಲ, ದಾಸಿ, ನನ್ನ ದಾಸಿ. ಯಾರಲ್ಲಿ? ಅಪ್ಪಣೆ ಮಹಾಪ್ರಭು. ಹೋಗು, ಆ ನಮ್ಮ ದಾಸಿ ದ್ರೌಪದಿಯನ್ನು ಎಳೆದುತ. ಎಂತಹ ಕೆಲಸ ಮಾಡುತ್ತಿರುವೆ ದುರ್ಯೋಧನ? ದ್ರೌಪದಿ ನಿನಗೆ ಅತ್ತಿಗೆ ಸಮಾನ? ಅದಾವುದನ್ನು ನಾನರಿಯೆ. ಅವರು ಪಗಡೆ ಆಟದಲ್ಲಿ ದ್ರೌಪದಿಯನ್ನು ಸೋತಿದ್ದಾರೆ. ನಾವು ಗೆದ್ದಿದ್ದೇವೆ. ದ್ರೌಪದಿ ನನ್ನ ಸ್ವತ್ತು, ನನ್ನಿಷ್ಟ ಬಂದಂತೆ ಉಪಯೋಗಿಸಿಕೊಳ್ಳುತ್ತೇನೆ. ಭೀಮಾ ಇದ್ದಳು ಡೈಲಾಗ್ ಮಾತಾಡು. ದುರ್ಯೋಧನ, ನಿನ್ನ ಮಾತಿಗೆ ಮಿತಿ ಇರಲಿ. ಸೋತವೆಂದು ಸುಮ್ಮನಿದ್ದರೆ ನಮ್ಮ ಶಾಂತನಾಗು ಭೀಮಸೇನ. ಅಗ್ರಜ, ನಿನ್ನ ಅಪ್ಪಣೆಯಂತೆ ಸುಮ್ಮನಿರುವೆನು. ಇಲ್ಲದಿದ್ದರೆ ಮಹಾಪ್ರಭು, ದ್ರೌಪದಿಯವರು ರಾಜ್ಯಸಭೆಗೆ ಬರಲು ನಿರಾಕರಿಸುತ್ತಿದ್ದಾರೆ. ಏನು ನಿರಾಕರಿಸಿದಳೆ? ಇದು ನಮ್ಮ ಆಜ್ಞೆ ಎಂದು ಹೇಳಿದೆಯಾ? ಹೌದು ಮಹಾಪ್ರಭು, ಇದು ತಮ್ಮ ಆಜ್ಞೆ ಎಂದು ತಿಳಿಸಿದ ನಂತರವೇ ಅವರು ನಿರಾಕರಿಸಿದ್ದು. ದುಶ್ಯಾಸನ! ಅಗ್ರಜ, ನೀನೀಗಲೇ ಹೋಗಿ ಆ ದ್ರೌಪದಿಯನ್ನು ದರದರನೆ ಎಳೆದೂತ. ಅಗ್ರಜ, ಇದಕ್ಕಿಂತ ಪ್ರಸನ್ನತೆಯ ವಿಷಯ ಬೇರೆ ಇನ್ನೇನಿದೆ? ಆ ಹಠಮಾರಿ ಹೆಣ್ಣನ್ನು ಈಗಲೇ ಎಳೆದು ತರುವೆ. ಡೆಡ್ ಬಾಡಿಗೆ ಇಷ್ಟೆಲ್ಲ ಕರ ಸಾಕು. ನಡಿ. ಅಯ್ಯೋ, ದುಷ್ಟಿ ಚಿಕ್ಕಿ ಇಟ್ಟಿರುವುದು. ಹುಡುಕು ಬೇಗ. ನಿನ್ ಸಿಂಗಾರ ಇನ್ನೂ ಮುಗಿಲಿಲ್ವೇ? ಬೇಗ ನಡಿ, ಕರೆತಾವ್ರಲ್ಲಿ. ಓ, ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ತಿದ್ದೆ ಇಷ್ಟೊತ್ತವರೆಗೂ? ಸಿಕ್ತು ಬಿಡು. ಡೆಡ್ ಬಾಡಿ ಅಲ್ಲ. ಅಯ್ಯೋ, ಡೆಡ್ ಬಾಡಿ. ಸ್ಟೇಜ್ ಕಣು. ನಿನ್ಗೆ ಯಾವ ಸೀರೆ ಸಿಗ್ಲಿಲ್ವಾ? ದ್ರೌಪದಿ ಸೀರೆ ಸಿಕ್ಕಿದ್ದು. ಏನ್ ಮಾಡಿದ ಗುರುವೆ? ಅಲ್ಲಿದ್ದೆ ಒಂದ್ ಸೀರೆ. ಅಗ್ರಜ, ಈ ನಿಮ್ಮ ದಾಸಿಯನ್ನು ಎಳೆದು ತಂದಿರುವೆ. ದ್ರೌಪದಿ, ನೀನು ನನ್ನ ದಾಸಿಯಾದರೆ ಈ ಅಂತಃಪುರಕ್ಕೆ ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡುವೆ. ಇದೇನೋ ಇಷ್ಟೊಂದು ಬಾರ ಅವಳೆ? ಗೆಳೆಯೋ, ಆ ಕಡೆ ಹೇಳ್ಕೊಂಡು ಸೀರೆ ಬಿಚ್ಚಾಕೋ. ಇದೇನೋ ಇಷ್ಟೊಂದು ಬಾರ ಅವಳೆ? ಇವಳು ಹೇಳ್ಕೊಂಡೋಗಿ ಸೀರೆ ಬಿಚ್ಚಾಕೋ. ಹಂಗೆ ಆಗ್ಲಿ ಅಣ್ಣ. ಅಲ್ಲ ಅಗ್ರಜ, ಅಪ್ಪಣ ಅಗ್ರಜ. ಇಲ್ಲಿ ಏನ್ ನಡೀತಾ ಇದೆ? ದುರ್ಯೋಧನ, ಇದು ರಾಜ್ಯಸಭೆ. ಸತಿದೇವಿ ದ್ರೌಪದಿಯ ವಸ್ತ್ರಾಪಹರಣ ಮಾಡಬೇಡಿ. ಪಿತಾಶ್ರೀ, ಹಿಂದೆ ನಾನು ನೀರಲ್ಲಿ ಬಿದ್ದಾಗ ಇದೇ ದ್ರೌಪದಿ ನನ್ನನ್ನು ನೋಡಿ ಗಹಗಹಿಸಿ ನಕ್ಕಿದ್ದಳು. ನನ್ನನ್ನು ಕುರುಡ ಎಂದು ಸಂಬೋಧಿಸಿ ಅವಮಾನ ಮಾಡಿದ್ದಳು. ದುಶ್ಯಾಸನ! ಅಗ್ರಜ, ಮುಖವನ್ನೇನು ನೋಡುವೆ? ಇವಳ ಸೀರೆಯನ್ನು ಸೆಳೆದು ನನ್ನ ತೊಡೆಯ ಮೇಲೆ ಕೂರಿಸು. ತೊಡೆಯ ಮೇಲೆ ಅಧರ್ಮಿ, ಪಾಪಿ, ಸರ್ವನಾಶವಾಗಿ ಹೋಗು. ಸತ್ಯವತಿ ದ್ರೌಪದಿ, ನೀನು ಕಳಂಕಿತಳಲ್ಲ. ನಿನಗೆ ಜಯವಾಗಲಿ. ದುಶ್ಯಾಸನ! ನಿಲ್ಲಿಸು. ಯಾಕಣೋ? ಇಂಥ ಸತಿಮಣಿಗೆ ಜಯವಾಗಲಿ, ಜಯವಾಗಲಿ. ನೀನು ಇವಳ ಸೀರೆ ಮುಟ್ಟಿದರೆ
ನಾವೆಲ್ಲ ಭಸ್ಮವಾಗುತ್ತೇವೆ. ಅಣ್ಣ ಅಪ್ಪಣೆಯನ್ನು ಕೊಡು, ಅವನನ್ನು ಸೀಳಿ ಹಾಕುವಿರೋ. ಯೋ ಸುಮ್ನೆ ಕುಂತ್ಕೊಳ್ಳಯ್ಯ, ಅಲ್ಲಿ ಯಾವನ ಬಂದು ಏನೇನೋ ಡೈಲಾಗ್ ಕೊಡಿತಾನ, ಇವನ್ ಬೇರೆ ಕುಂತ್ಕೊಳ್ಳಯ್ಯ. ದುರ್ಯೋಧನ ಏನ್ ಮಾಡ್ತಾ ಇದೀಯೋ? ಅಯ್ಯೋ ಬೇಗ ದ್ರೌಪದಿ ಸೀರೆ ಹೇಳಿಯೋ. ಇಲ್ಲ ಇಲ್ಲ, ದ್ರೌಪದಿ ಅಂತ ನಾರಿಮಣ್ಣ ನೋಡಿದ್ಮೇಲೆ ವಸ್ತ್ರಾಪರಣ ಮಾಡೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದೀನಿ. ಏನು ಕ್ಯಾನ್ಸಲ್ ಮಾಡ್ದ? ದ್ರೌಪದಿಗೆ ಜಯವಾಗಲಿ, ದ್ರೌಪದಿಗೆ ಜಯವಾಗಲಿ. ಏನ್ ಮಾಡ್ತಿದ್ಯಾ ನೀನು? ತಕೊಂಡು ಹೋಗ್ತಾ ಇದ್ದೀನಿ. ಯಾರ ನೀನು? ದುರ್ಯೋಧನ. ಮೇಲೆ ಹೋಗೋನೆ. ಅಣ್ಣ ಸುಮ್ನಿರಯ್ಯ, ಅಲ್ಲಿ ಇನ್ನೂ ದ್ರೌಪದಿ ಸೀರೆನೇ ಬಿಚ್ಚಿಲ್ಲ. ಹೌದಾ? ಹೌದು. ಸಾಧ್ಯವಿಲ್ಲದ ಮಾತು. ದುರ್ಯೋಧನ, ಬಹುಶಃ ತಾವು ಮರೆತಂತಿದೆ. ನೀವು ಬೇರೆ ಏನೋ ಹೇಳಬೇಕು, ಬೇರೆ ಏನೇನೋ ಮಾಡಬೇಕು. ನಾನೀಗ ಏನೂ ಹೇಳುವುದಿಲ್ಲ, ಏನೂ ಕೇಳುವುದಿಲ್ಲ. ಗೆಟ್ ಔಟ್, ಗೆಟ್ ದ್ರೌಪದಿ. ದುಶ್ಯಾಸನ ಅವನ್ ಡೈಲಾಗ್ ಎಲ್ಲ ಮರ್ತು ಬಿಟ್ಟಿದ್ದಾನೆ. ನೀನೇ ಡೈಲಾಗ್ ಹೇಳಿ ಸೀರೆ ಬಿಚ್ಚೋಕು. ಆಯ್ತು. ಅಗ್ರಜ ಏನ ನೋಡು, ದ್ರೌಪದಿಯ ವಸ್ತ್ರಾಭರಣ ಮಾಡು ಅಂತ ನೀನ್ ಹೇಳ್ದೆ ಹೋದ್ರೆ ಕತ್ತೆ ಬಾಲ ಹೋಯ್ತು. ನಾನೇ ಮಾಡ್ತೀನಿ. ಸ್ಟಾಪ್ ಇಟ್. ನೀನ್ ಇಲ್ಲಿವರೆಗೂ ಬಂತ? ಒಂದ್ ನಿಮಿಷ ಇಲ್ಲಿಗೆ ಬಾ. ಯಾಕೆ? ಬಾರೋ. ಏನ್ ನಡೀತಾ ಇದೆ ಇಲ್ಲಿ? ಇಂಪಾರ್ಟೆಂಟ್ ಕೆಲಸ ನಡೀತಾ ಇದೆ, ಆಮೇಲೆ ಬಂದು ಹೇಳ್ತೀನಿ. ನೀನ್ ನಡಿ ನಡಿ. ನಾನಿದ್ದೀನಿ, ಡೋಂಟ್ ವರಿ. ನೀನು ಸರಿಯಾಗಿ ಹೇಳಿದೆ ಅಣ್ಣ. ದ್ರೌಪದಿ ವಸ್ತ್ರಾಪರಣ ಮಾಡಿಕೊಡು ಅಣ್ಣ. ದ್ರೌಪದಿ ನಮಗೆ ಅತ್ತಿಗೆ ಸಮಾನ, ನಿಜ, ತಾಯಿಯ ಸಮಾನ. ಹೌದು. ಅಂತ ಹೆಣ್ಣಿನ ಮಾನಭಂಗವಾಗುತ್ತಿರಬೇಕಾದ್ರೆ ನಾನು ನೀನು ನೋಡಿಕೊಂಡು ಹೇಡಿಗಳ ತರ ಕುಳಿತಿರ್ಬೇಕೆ? ಇಂಪಾಸಿಬಲ್, ಇಂಪಾಸಿಬಲ್. ಯಾಕೆ? ಗದೆ ವೇಟ್ ಜಾಸ್ತಿ ಅದಕ್ಕೆ. ನಾನು ಡೈಲಾಗಿ ಕಾದು ಕಾದು ಸಾಕಾಯ್ತು, ಟಾಯ್ಲೆಟ್ಗೆ ಹೋಗಿ ನಿದ್ದೆ. ನಮಸ್ಕಾರ ಡಾಕ್ಟ್ರೆ. ಗದೆ ಕೊಡು. ಈಗ ನಮಸ್ಕಾರ ಮಾಡು. ನಮಸ್ಕಾರ ಡಾಕ್ಟ್ರೆ. ದುರ್ಯೋಧನ. ಚಂದ್ರೇಶ್ವರ ಇಲ್ಗೂ ಬಂದ. ದ್ರೌಪದಿಯನ್ನು ನನಗೆ ಒಪ್ಪಿಸು. ಯಾಕೆ? ಇಲ್ಲ ಅಂದ್ರೆ ಎಲ್ರ ಕೈಗೂ ಚೊಂಬು ಕೊಟ್ಟು ಪಂಗಮ್ಮ. ಇಲ್ಲಿ ಏನ್ ನಡೀತಾ ಇದೆ ಇಲ್ಲಿ? ಥೋ, ನಿನ್ ಮನೆ ಕಾಯುವಾಗ ಧೃತರಾಷ್ಟ್ರ. ನೋಡ, ಇಲ್ಲಿ ಏನೇ ನಡೀಲಿ, ನೀನ್ ಸುಮ್ನೆ ಏನು ನೋಡಬಾರದು, ಏನು ಕೇಳಿಸ್ಕೋಬಾರದು. ಓಕೆ ಓಕೆ, ಸೆಟ್ಲ್ ಆಗು. ದ್ರೌಪದಿ ಈಗ ಟೋಟಲ್ ಆಗಿ ನನ್ನವಳು. ಒಳ್ಳೆ ರಾಮಾಯಣ ಆಗೋಯ್ತಲ್ಲ, ಮಹಾಭಾರತ ಎಲ್ಲವೆಲ್ಲವೋ ಮಠಾಂಧ. ಇದು ಮಹಾಭಾರತವಲ್ಲ, ಇದು ಬರೀ ಭಾರತ. ನೋಡಿ, ನಾಟಕವಿಲ್ಲಿಗೆ ಮುಕ್ತಾಯವಾಯ್ತು. ತಾವೆಲ್ಲ ದಯವಿಟ್ಟು ರೈಟ್ ಹೇಳ್ಬೋದು. ಎಲ್ಲವೆಲ್ಲವೋ ಪಾಪಿ. ಅಯ್ಯೋ, ಯಾರು ನೀನು? ದ್ರೌಪದಿಯ ಮೇಲಿಟ್ಟಿರುವ ಕೈಯನ್ನು ತೆಗಿ, ಇಲ್ಲವೆಂದರೆ ನಿನ್ನ ಶಿರಚ್ಛೇದನ ಮಾಡುವೆನು. ತಗೊಳಯ, ಅದೇನ್ ಮಾಡ್ಕೋತೀವ ಮಾಡ್ಕೋ, ಹೋಗಯ. ನಾನು ಇರೋದೇ ಎಲ್ರ ಕೈಗೂ ಚೊಂಬು ಕೊಟ್ಟು ಪಂಗ್ನಾಮ ಹಾಕೋದಕ್ಕೆ. ಅಯ್ಯಯ್ಯೋ, ನನ್ ಬಾಣ ಮುರಿದ್ಬಿಟ್ಯಾ? ನಾನು 50 ರೂಪಾಯಿ ಕೊಟ್ಟು ಶಿವಮೊಗ್ಗ ಬಿದ್ರಿಂದ ಮಾಡಿಸ್ಕೊಂಡ್ ಬಂದಿದ್ದು. ನನ್ಗೆ ನಾಟಕನೂ ಬೇಡ, ಏನು ಬೇಡ, ನಾನ್ ಮನೆಗೆ ಹೋಗ್ತೀನಿ. ದುರಾತ್ಮ. ಅಯ್ಯೋ, ಇಲ್ಲಿ ಏನ್ ನಡೀತಾ ಇದೆ? ಏ ಮದಾಂತ, ಯಾವುದೇ ಕಾರಣಕ್ಕೂ ನಾವು ದ್ರೌಪದಿನ ಬಿಟ್ಟು ಕೊಡುವುದಿಲ್ಲ. ನೋ ಚಾನ್ಸ್. ದ್ರೌಪದಿ ಈಗ ನನ್ನ ಜೊತೆ ಬರುತ್ತಿದ್ದಾಳೆ. ಮುಚ್ಚ ಬಾಯಿ. ಅಯ್ಯಪ್ಪ, ನಾನು ನೋಡುತ್ತಲೇ ಇರುವೆ ನಿಮ್ಮೆಲ್ಲರ ಅಟ್ಟಹಾಸವನ್ನು. ಇನ್ನು ಸಾಕು, ನಿಲ್ಲಿಸಿ. ಇಲ್ಲಿಂದ ದ್ರೌಪದಿಯನ್ನು ಕರೆದೊಯ್ಯಲು ಸಾಕ್ಷಾತ್ ಸೀತಾ ಮಾತೆಯು ವಾಲಿ ಸುಗ್ರೀವರ ಸಮೇತ ಅಶೋಕ ವನದಿಂದ ಡೈರೆಕ್ಟ್ ಆಗಿ ಆಗಮಿಸ್ತಾ ಇದ್ದಾರೆ. ದಿಸ್ ಇಸ್ ಟೂ ಮಚ್. ಅಯ್ಯೋ, ನೀವೆಲ್ಲ ಯಾರಯ್ಯ ನೀವು? ಇದು ಮಹಾಭಾರತ ನಾಟಕ ಕಣ್ರಯ್ಯ. ಸೀತೆ ಇಲ್ಲಿ ಬರಬಾರ್ದಯ್ಯ, ಇಲ್ಲಿ ಬರಬಾರ್ದು. ಹೋಗಲ್ಲ, ಇದು ನಮ್ಮ ನಾಟಕ. ಇಲ್ಲಿ ಸೀತಾದೇವಿನೂ ಬರ್ಬೋದು, ಸಿಲ್ಕ್ ಸ್ಮಿತಾನೂ ಬರ್ಬೋದು. ನೀವು ಬನ್ನಿ ಮೇಡಮ್. ಗುಡ್ ಈವ್ನಿಂಗ್ ಬಾಸ್. ಗುಡ್ ಈವ್ನಿಂಗ್ ಬಾಯ್ಸ್. ದ್ರೌಪದಿ, ಯುಗ ಯುಗದಲ್ಲೂ ಹೆಣ್ಣಿನ ಮೇಲೆ ಶೋಷಣೆ ನಡೆಯುತ್ತಲೇ ಇದೆ. ಬಟ್ ಯು ಡೋಂಟ್ ವರಿ, ಕಮ್ ವಿತ್ ಮೀ. ಜಾಗ್ರತೆ, ಬಾಯಿ ಕಡೆ. ನಾನ್ ಯಾಕೆ ಬರ್ಬೇಕು? ನಾನು ಸೀತಾ. ನಾನು ನೆಗಡಿ, ಬಾರೆ ಕಡೆ. ನಾನ್ ಬರಲ್ಲ. ಶರಣ ಅಲ್ಲ, ಇವಳ ಪಾಲಿಗೆ ನಾನು ರಾವಣ. ಏನು ಮಾಡುತ್ತಿರುವೆ? ಈ ದ್ರೌಪದಿ ಯಾರಿಗೆ ಸೇರ್ಬೇಕೆಂಬುದನ್ನು ಯುದ್ಧವೇ ನಿರ್ಧರಿಸಲಿ. ಒಳಗಲಿ ದಾಸಯ್ಯನ ಶಂಖ. ಯಾಂದಳಿ.
ಮಾಡ್ತೀನಿ ಬಾಯ್ಲಿ. ಇನ್ನು ಏನ್ ನಡೀತಾ ಇದೆ ಇಲ್ಲಿ? ಇರೋ ವಿಕ್ ಸರಿ ಮಾಡ್ಕೊಂತೀನಿ. ಏಯ್ ಏಯ್ ನಿನ್ನ ಏಯ್ ನೀನ್ ಬರ್ದಿಲ್ಲ ನನ್ ಕ್ಯೂ ಆಯ್ತು ಅಮ್ಮ ಕ್ಯೂ ಆಯ್ತು. ಇದೆಲ್ಲ ಗಲಾಟೆ ನಡೀತಾ ಇದ್ರು ಈ ಕೃಷ್ಣ ಬರ್ಲಿಲ್ವಲ್ಲ? ಎಲ್ಲಿದೆಯೋ ಅಪ್ಪ ಶ್ರೀಕೃಷ್ಣ ಪರಮಾತ್ಮ, ಎಲ್ಲಿದೆಯೋ ಎಲ್ಲಿದೆಯೋ ಬೇಗ ಬಾರೋ. ಡೋಂಟ್ ಮೂವ್, ಯು ಆರ್ ಆಲ್ ಅಂಡರ್ ಅರೆಸ್ಟ್. ನಾವು ಕೌರವ್ರಯ್ಯ. ನಾವು ಪಾಂಡವರಯ್ಯ. ಕೌರವರಾದ್ರೇನು ಪಾಂಡವರಾದ್ರೇನು ನಾಟಕರಾದ್ರೇನು, ಯು ಆರ್ ಆಲ್ ಅಂಡರ್ ಅರೆಸ್ಟ್. ಲಕ್ಷ್ಮಣ ಇವನ್ನೆಲ್ಲ ವಾಸ್ತು ಪ್ರಕಾರ ಜೀಪತ್ತು. ಓಕೆ ಸರ್. ನಿಂತಿದ್ಯಾ?